ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಗುಡ್ ಲೈಫ್ ಹಾಲು ನಮ್ಮಲ್ಲಿ ಪ್ರತಿದಿನ 1 ಲಕ್ಷ ಲೀಟರ್ ಹಾಲನ್ನ ನಾವು ಮಾರುಕಟ್ಟೆ ಮಾಡ್ತಾ ಇದೀವಿ. ನಿಜವಾಗ್ಲೂ ಕೂಡ ಈ ಹಾಲು ಯಾವುದೇ ತರದ ಸಮಸ್ಯೆ ಇಲ್ಲ. ಇದರಲ್ಲಿ ನಾವು 6 ಲೇಯರ್ ಇರ್ತಕ್ಕಂತ ಒಂದು ಟೆಟ್ರಾಪ್ಯಾಕ್ ನಲ್ಲಿ ನಾವು ಹಾಲನ್ನ ತಯಾರು ಮಾಡೋದ್ರಿಂದ, ಜೊತೆಗೆ ಹಾಲನ್ನ ನಾವು ಅಲ್ಟ್ರಾ ಟ್ರೀಟ್ ಮಾಡಿ ನಾವು ಪ್ಯಾಕ್ ಮಾಡೋದ್ರಿಂದ ಯಾವುದೇ ತರದ ವಿಷಕ್ರಮಗಳಾಗಲಿ ಬಹಳ ಏಸೆಪ್ಟಿಕ್ ಮೆಜರ್ಸ್ ಅಲ್ಲಿ ಇದನ್ನ ಮಾಡೋದ್ರಿಂದ ಇದು ಹಾಲು ಕೆಡೋದಿಲ್ಲ. ಇದು ಬಹಳ ಉತ್ತಮವಾಗಿದೆ. ಅದರಿಂದನೇ ಕೂಡ ನಮ್ಮ ದೇಶ ಕಾಯ್ತಕ್ಕಂತ ಯೋಧರು ಕೂಡ, ಸೈನಿಕರು ಕೂಡ, ನಾವು ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ಬೋದು, ಕಾಶ್ಮೀರಕ್ಕೆ ಇರ್ಬೋದು, ಎಲ್ಲಾ ಕಡೆ ಕೂಡ ಇವತ್ತು ನಮ್ಮ ಯೋಧರು ಕೂಡ ನಾವು ಹಾಲ್ನ ಗುಡ್ ಲೈಫ್ ಅಲ್ಲಿ ಕೊಡ್ತಾ ಇದೀವಿ. ಯಾರೇ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲಾ ಕೂಡ ನಮ್ಮ ನಾಗರಿಕ ಬಂಧುಗಳು ಏನಿದ್ದೀರೋ ಎಲ್ಲರೂ ಕೂಡ ನಮ್ಮ ಗ್ರಾಹಕರು ಇದನ್ನ ಉಪಯೋಗಿಸಬಹುದು. ಇದಕ್ಕೆ ನಾವು ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತಾನೆ ಇಲ್ಲ. ಫ್ರಿಡ್ಜ್ ಅಲ್ಲಿ ಇದ್ರೆ ನಾವು ಹೊರಗಡೆ ಇಟ್ಕೊಂಡು ಈ ಹಾಲ್ನ ನಾವು ಪ್ರತಿದಿನ ಬಳಸಬಹುದು. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಏನು ತೊಂದರೆ ಇಲ್ಲ. ಯಾವುದೇ ತರದ ನಾವು ಕೆಮಿಕಲ್ಸ್ ಆಗ್ಲಿ ಅನ್ನೋದು ಏನು ಆಡ್ ಆಗಿರಲ್ಲ. ರಿಯಲಿ ಇದು ಪ್ಯೂರ್ ಮಿಲ್ಕ್ ಬಹಳ ಒಳ್ಳೇದಿರ್ತದೆ. ಎಲ್ಲರೂ ಕೂಡ ಇದನ್ನ ಹಾಲನ್ನ ಬಳಸಬಹುದು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಂಧ್ರ ಗವರ್ಮೆಂಟ್ ಇದೆ, ನಮ್ ವಿಜಯವಾಡ ಆಂಧ್ರ ಗವರ್ಮೆಂಟ್ ಇದೆ. ಅಂಗನವಾಡಿ ಕೊಡ್ತಾರಲ್ವಾ, ನಾವು ಇಲ್ಲಿ ಹಾಲ್ ಪೌಡರ್ ಕೊಡ್ತೀವಿ. ಆ ಕಡೆ ಅವ್ರು ಆಂಧ್ರದಲ್ಲಿ ನಮ್ಗೆ ಪ್ಯಾಕೆಟ್ ತಗೊಂಡು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಾರೆ. ಇದು ಅದು ನಾವು ಇದು ಏನಿದೆ ಪ್ಯಾಕಿಂಗ್ ಯೂನಿಟ್ ನ ಯುವಿ ಲೈಟ್ ಮತ್ತೆ ಎಲ್ಲ ಕೆಮಿಕಲ್ಸ್ ಅಲ್ಲಿ ಡಿಪ್ ಹಾಕಿ ಏನಾಗಿ ಮತ್ತೆ ನಮ್ಗೆ ಕಂಟಾಮಿನೇಷನ್, ಬ್ಯಾಕ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ನೆಕ್ಸ್ಟ್ ಹಾಲ್ ಪ್ರೋಸೆಸ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ಹಾಲ್ ಕೆಡಬಾರ್ದು ಅಂದ್ಬಿಟ್ಟು ಪ್ಯಾಕಿಂಗ್ ಮೆಟೀರಿಯಲ್ ಸಮೇತ ನಾವು ಸೆರೇಲ್ ಮಾಡ್ಕೊತೀವಿ. ಅದರಿಂದ ನಾವು ಯುವಿ ಲೈಟ್ ಯೂಸ್ ಮಾಡ್ಕೊಂಡು ಅದರಿಂದ ಕ್ಲೀನ್ ಮಾಡ್ಕೊತೀವಿ. ಏನೇ ಬ್ಯಾಕ್ಟೀರಿಯಾ ಇದ್ರು ಕಿಲ್ ಆಗುತ್ತೆ. ಅದರಿಂದ ನಮ್ಗೆ ಶೆಲ್ಫ್ ಲೈಫ್ 3 ತಿಂಗಳು ಬರುತ್ತೆ. ಅಲ್ಲಿ ಪ್ಯಾಕ್ ಆಗಿದ್ದನ್ನ ನಮ್ಗೆ ಸಪ್ಲೈ ಈ ತರ ಬರ್ತದೆ. 3 ಕಡೆ ನಾವು ಮಾಡ್ಕೊತೀವಿ. ಇಲ್ಲಿ ಬಂದ್ಮೇಲೆ ಲೀಕೇಜಸ್ ಆಗ್ಲಿ, ಹಾಲು ಏನಾದ್ರು ಹೋಲ್ ಬಿದ್ದಿದ್ಯಾ, ಪಿನ್ ಹೋಲ್ಸ್ ಇದೆಯಾ ಎಲ್ಲ ಚೆಕ್ ಮಾಡ್ಕೊಂಡು ಇದ್ ಮಾಡ್ಕೊತೀವಿ. ಈ ತರ 1 ಬಾಕ್ಸ್ಗೆ 9 ಲೀಟರ್ ಮಾಡ್ಕೊತೀವಿ. ಇದಕ್ಕೆ 9 ಲೀಟರ್ 10 ಲೀಟರ್ ಇದು ಸರ್. 10 ಲೀಟರ್ ಕರೆಕ್ಟ್ ಪ್ಯಾಕೆಟ್ ಎಲ್ಲ ಕರೆಕ್ಟ್ ಆಗಿ ಹಾಕ್ತೀರಾ? ಒಂದೊಂದು ಕಮ್ಮಿ ಏನ್ ಮಾಡಲ್ವಾ? ಇಲ್ಲ, ನಾವು ತೂಕ ಮಾಡ್ಕೊತೀವಿ. ನಾವಿಲ್ಲಿ ಅಲ್ಲಿ ಪ್ಯಾಕೆಟ್ ಇವ್ರು ತುಂಬಾ ಆದ್ಮೇಲೆ ಎಷ್ಟ್ ಪ್ಯಾಕೆಟ್ಸ್ ಇದೆ ಚೆಕ್ ಮಾಡ್ಕೊಂಡು ತೂಕ ಹಾಕೋತೀವಿ. ಏನು ಮಿಸ್ ಆಗ್ಬಾರ್ದು ಅಂತ 1ಕ್ಕೆ 2 ಸರಿ ಚೆಕ್ ಮಾಡ್ಕೊಂಡು ನಾವು ಪ್ಯಾಕ್ ಮಾಡ್ಕೊತೀವಿ.